ನಮ್ಮ ಆನೇಕಲ್ ತಾಲೂಕಿನ ರಸ್ತೆಗಳ ಬಗ್ಗೆ ಈಗಾಗಲೇ ತಾವೇ ಮಾಧ್ಯಮದವರು ವರದಿಯನ್ನ ಆಗಿಂದಾಗ ಮಾಡ್ತಾನೆ ಇದ್ರಿ. ಯಾವ ರಸ್ತೆ ಎಲ್ಲೆಲ್ಲ ಹದಗೆಟ್ಟಿದೆ, ಆದ್ರೂ ಇದನ್ನು ಇಷ್ಟೆಲ್ಲ ಆದ್ರೂ ಯಾಕೆ ಇನ್ನು ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ, ಆಡಳಿತ ಪಕ್ಷದ ಶಾಸಕರು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ತಾವು ಸಹ ತಮ್ಮ ಮಾಧ್ಯಮಗಳಲ್ಲೇ ಪ್ರಸಾರವನ್ನ ಮಾಡಿದ್ದೀರಾ. ಅದರಂತೆ ಇವತ್ತು ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ PWD ಇಲಾಖೆಗೆ PWD ಇಲಾಖೆ ವತಿಯಲ್ಲಿ ಯಾವ್ಯಾವ ರಸ್ತೆಗಳು ಬರುತ್ತೆ, ಯಾಕೆ ನೀವು ರಸ್ತೆಗಳನ್ನ ಅಭಿವೃದ್ಧಿ ಮಾಡಿಲ್ಲ, ಯಾಕೆ ಗುಂಡಿಗಳನ್ನ ಮುಚ್ಚಿಲ್ಲ ಅನ್ನೋ ಒಂದು ಕಾರಣವನ್ನ ಕೇಳಲು, ಒಂದು ಆಗ್ರಹಿಸಿ ಒಂದು ಮನವಿಯನ್ನ ಕೊಡಲು ಬಂದಿದ್ವಿ. ಅದರಂತೆ ಈಗ ನಮ್ಮ PWD AW ಆದಂತ ಶ್ರೀಯುತ ನಾರಾಯಣಸ್ವಾಮಿರವರು ಕೆಲವೊಂದು ವಿಚಾರಗಳನ್ನ ಮಾಧ್ಯಮಕ್ಕೆ ಹಂಚ್ಕೊಂಡಿದ್ದಾರೆ. ಮತ್ತೆ ಕೆಲವೊಂದು ಡಾಕ್ಯುಮೆಂಟೇಶನ್ ಸಹ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಯಾವ ರಸ್ತೆ ಟೆಂಡರ್ ಆಗಿದೆ, ಟೆಂಡರ್ ಆಗಿ ಯಾಕೆ ಅವ್ರು ಕೆಲಸ ಮಾಡಿಲ್ಲ, ಮತ್ತೆ ಇನ್ ಯಾವ ರಸ್ತೆಗಳಿಗೆ ಈಗ ಮತ್ತೆ ಟೆಂಡರ್ಗೆ ಹೋಗಿದೆ ಅನ್ನೋದನ್ನ ಕೆಲವೊಂದು ಮಾಹಿತಿಗಳನ್ನ ತಗೊಂಡಿದೀವಿ. ಈಗ ಅವರು ಮಾಧ್ಯಮದ ಮುಂದೆ ಹೇಳಿದ್ರು 15 ದಿವಸದಲ್ಲಿ ಏನು ಇವರ PWD ಇಲಾಖೆಗೆ ಬರುತ್ತೆ ಆ ಗುಂಡಿಗಳನ್ನ ನಾವು ಮುಚ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. 15 ದಿನ ಕಾಲಾವಕಾಶವನ್ನ ಅವ್ರಿಗೆ ಕೊಡ್ತಾ ಇದೀವಿ. 15 ದಿವಸದಲ್ಲಿ ಅವ್ರು ಏನು ಕಾರ್ಯವೈಖರಿ ಮಾಡಿಲ್ಲ ಅಂತಂದ್ರೆ PWD ಇಲಾಖೆ ಮುಂಭಾಗದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಉಗ್ರವಾದಂತ ಪ್ರತಿಭಟನೆ ಮಾಡೋದತ್ತು ಶತಸಿದ್ಧ. ಅಲ್ಲ, ನಮ್ಮ ಆಗ್ರಹನು ಅದೇ. ಅವರು ಕೆಲವೊಂದನ್ನ ಒನ್ ಟೈಮ್ ಡೆವಲಪ್ಮೆಂಟ್ ಅಡಿಯಲ್ಲಿ ಮಾಡ್ಬಿಡಿ ಅಂತ ಶಾಸಕರು ಹೇಳಿದ್ರು. ಅಂದ್ರೆ ಒನ್ ಟೈಮ್ ಡೆವಲಪ್ಮೆಂಟ್ ಅಡಿ ಅಂತಂದ್ರೆ ಅದು ನಿಧಾನ ಆಗುತ್ತೆ. ಯಾಕಂದ್ರೆ ಒಂದು ಟೈಮ್ ಡೆವಲಪ್ಮೆಂಟ್ ಅಡಿಯಲ್ಲಿ 1 ಕಿಲೋಮೀಟರ್ಗೆ ಸುಮಾರಿಗೆ ಇವ್ರಿಗೆ 1.25 ಕೋಟಿ ರೂಪಾಯಿ ವೆಚ್ಚ ಬರುತ್ತೆ PWD ಇಲಾಖೆಗೆ. ಆಮೇಲೆ ಗುಣಮಟ್ಟನು PWD ರಸ್ತೆ ಏನಿರುತ್ತೆ ಗುಣಮಟ್ಟ ಆ ಮಟ್ಟಕ್ಕೆ ಇರೋದಿಲ್ಲ. ಹಾಗಾಗಿ RDR ರಸ್ತೆಗಳನ್ನ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೂ ಸಹ ಏನೋ MLA ವಿಶೇಷ ಅನುದಾನದಲ್ಲಿ ಮಾಡಿ ಅಂತ ಹೇಳಿದಾರಂತೆ. ನಾವು ಇವತ್ತು ಆಗ್ರಹಿಸಿದ್ದು ಅಟ್ಲೀಸ್ಟ್ ಗುಂಡಿಗಳನ್ನ ಮುಚ್ಚಿ, ಇವತ್ತು ನೀವು ಆನೇಕಲ್ ರಸ್ತೆ ನೋಡ್ತಾ ಇರ್ಬೋದು, ಇವತ್ತು ತಾರಾಗ್ತಾ ಇದಾರೆ. ಚೆನ್ನಾಗಿರೋ ರಸ್ತೆಗೆ ತಾರನ್ನ ಹಾಕೋ ಬದಲು ಎಲ್ಲೆಲ್ಲಿ ಗುಂಡಿಗಳಿದೆ ಫಸ್ಟ್ ಆ ಗುಂಡಿಗಳನ್ನ ಮುಚ್ಚಿ ಅಂತ ತಾಕೀತನ್ನ ಮಾಡಿದೀವಿ. 10 ದಿವಸ ಕಾಲಾವಕಾಶ ತಗೊಂಡಿದ್ದಾರೆ, ನಾವು 15 ದಿವಸನೇ ಕೊಟ್ಟಿದ್ದೀವಿ. 15 ದಿನಗಳೊಳಗೆ ದಯವಿಟ್ಟು ತಾವು ಗುಂಡಿಗಳನ್ನ ಮುಚ್ಚಬೇಕು ಅಂತ. ಆಮೇಲೆ ಮುಖ್ಯವಾಗಿ ದೊಂಸಂದ್ರ ಸರ್ಕಲ್, ಏನ್ ನಾವು ಮುತನಲ್ಲೂರು ಸರ್ಕಲ್ ಅಂತ ಕರಿತೀವಿ, ಆ ದೊಂಸಂದ್ರ ಟರ್ನಿಂಗ್ ಹತ್ರ ಬಹಳ ದೊಡ್ಡ ಗುಂಡಿಗಳಿದೆ. ಅದನ್ನ ಅಲ್ಲಿನ ಸ್ಥಳೀಯರೊಬ್ರು ಸಂತೋಷ್ ರೆಡ್ಡಿ ಅನ್ನೋರು ಕೋರ್ಟ್ ಮೊರೆ ಹೋಗಿದ್ದಾರೆ, ಯಾಕಂದ್ರೆ ಅದು ನಮ್ಮ ಜಾಗ ಅಂತೇಳಿ. ಸೊ ಅದನ್ನ ಅವ್ರಿಗೂ ಕನ್ವಿನ್ಸ್ ಮಾಡಿ ಅಟ್ಲೀಸ್ಟ್ ಗುಂಡಿ ಮುಚ್ಚೋದಕ್ಕೆ, ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ತೊಡಕಿರ್ಬೋದು, ಆದ್ರೆ ಗುಂಡಿಗಳನ್ನ ಮುಚ್ಚಲಿಕ್ಕೆ ಏನ್ ಸಹಕಾರ ಬೇಕು ನಮ್ಮ ಸಂಘಟನೆಯಿಂದಾನು ಮಾಡ್ತೀವಿ ಅಂತ ಹೇಳಿದೀವಿ. ಅದರಂತೆ ಗುಂಡಿಗಳನ್ನ ಮುಚ್ಚಿ ಅನ್ನೋ ತಾಕೀತನ್ನ ಇವತ್ತು ಮಾಡಿದೀವಿ. ನಿಮ್ಮ ಹೆಸರು ಸರ್? ಧನ್ಯವಾದಗಳು ಎಲ್ಲರಿಗೂ ಸರ್.